ಸಾಮಾನ್ಯವಾಗಿ ಬದುಕಲ್ಲಿ ನಮಗೆ ಆಗಾಗ ಇಂಥದ್ದೊಂದು ಯೋಚನೆ ಬರುತ್ತೆ, ಏನಪ್ಪ ಇಲ್ಲಿ ಹಣಕ್ಕೆ ಮಾತ್ರ ಬೆಲೆ, ಹಣ ಇರುವ ಮನುಷ್ಯರಿಗೆ ಸನ್ಮಾನ ಮಾಡ್ತಾರೆ, ಹಣ ಇರುವ ಮನುಷ್ಯನ ಹಿಂದೆ ಸುತ್ತುತ್ತಾರೆ ಜನ. ಆದರೆ ಹಣ ಇಲ್ಲದೆ ಹೋದರೂ ಒಳ್ಳೆಯ ಗುಣವಿರುವ ಮನುಷ್ಯನಿಗೆ ಯಾಕೆ ಜನರು ಗೌರವಿಸುವುದಿಲ್ಲ, ಅಥವಾ ಗುಣವಿರುವ ಮನುಷ್ಯನನ್ನು ಯಾಕೆ ಹಣವಿರುವ ಮನುಷ್ಯನ ಹಾಗೆ ಮೆರೆಸೋದಿಲ್ಲ? ನಮಗೆಲ್ಲ ತುಂಬ ಸರಿ ಅನಿಸುತ್ತೆ, ಏನಪ್ಪ ಹಣಕ್ಕೆ ಮಾತ್ರ ಬೆಲೆನಾ, ಗುಣಕ್ಕೆ ಬೆಲೆ ಇಲ್ವಾ? ಹಾಗಂತ ನಾನು ಒಳ್ಳೆ ಗುಣಗಳಿರುವ ಒಬ್ಬ ಮನುಷ್ಯ ನಾನಾಗಿ ಹಣವಂತನಿಗೆ ಬೆಲೆ, ಗುಣವಂತನಿಗೆ ಬೆಲೆ ಇಲ್ಲ ಅಂತ ಗೊತ್ತಾದಾಗ ನಾನು ನನ್ನ ಒಳ್ಳೆಯ ಗುಣಗಳನ್ನು ತ್ಯಜಿಸಿ ಬಿಡಬೇಕಾ? ಇಲ್ಲ. ಈ ಪ್ರಪಂಚವೇ ಹಾಗೆ. ಹಣವಿರುವ ಮನುಷ್ಯನನ್ನು ಎಲ್ಲರೂ ಮುತ್ತುತ್ತಾರೆ. ಹೇಗೆಂದರೆ ಬೆಲ್ಲದ ಚೀಲದ ಸುತ್ತ ಚೆಲ್ಲಾಟವಾಡುವ ನೊಣಗಳಂತೆ ಅಲ್ವಾ? ಬೆಲ್ಲದ ಚೀಲ ಇದೆ, ಸಕ್ಕರೆ ಡಬ್ಬ ಇದೆ ಅಂದರೆ ಸಕ್ಕರೆ ಡಬ್ಬ ಇದ್ದ ಕಡೆ ಹೇಗೆ ಇರುವೆಗಳಿರ್ತಾವೋ, ಬೆಲ್ಲದ ಚೀಲದ ಬಳಿ ನೊಣಗಳಿರ್ತಾವೋ, ಹಾಗೆ ಹಣವಿರುವ ಮನುಷ್ಯನ ಹಿಂದೆ ಜೈಕಾರಗಳು, ಜನಗಳು ಎಲ್ಲ ಇರ್ತಾರೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಲಕ್ಷ್ಮಿ ಚಂಚಲೆ, ಯಶಸ್ಸು ಚಂಚಲೆ. ಅದು ಒಂದು 6 ವರ್ಷ 7 ವರ್ಷ 10 ವರ್ಷ ಒಬ್ಬನ ಬಳಿ ಇರ್ಬೋದು. ಆ ಸಮಯದಲ್ಲಿ ಜನ ಅವನಿಗೆ ಜೈಕಾರ ಹಾಕಬಹುದು. ಆದ್ರೆ ಒಂದು ಸಮಯ ಬರುತ್ತೆ, ಹೀಗೆ ಏರಿದ ಮನುಷ್ಯ ಏನೋ ಅವನ ಪ್ರಾರಬ್ಧವೋ ಅಥವಾ ಲಕ್ಷ್ಮಿ ಚಂಚಲೆ ಅನ್ನೋ ಕಾರಣಕ್ಕೋ, ಯಶಸ್ಸು ಚಂಚಲವಾಯಿತು ಅನ್ನೋ ಕಾರಣಕ್ಕೋ, ಅಥವಾ ಅವನ ಹಣೆ ಬರಹ ಕೆಡ್ತೋ, ಒಂದಷ್ಟು ಏರುಗತಿಯಲ್ಲಿದ್ದವನು ಸಡನ್ನಾಗಿ ಪಾತಾಳಕ್ಕೆ ಹೋಗ್ಬಿಡ್ತಾನೆ. ಆಗ ಅವನು ಒಂಟಿ ಆಗಿಬಿಡ್ತಾನೆ. ಅವನು ಅಂದ್ಕೊಳ್ತಾನೆ, ಅಯ್ಯೋ ಎಷ್ಟು ವರ್ಷ ಜನ ನನ್ನ ಸುತ್ತ ಇದ್ರಲ್ಲ, ಅವರೆಲ್ಲ ಎಲ್ಲೂ ಹೋದರು ಅಂತ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅಥವಾ ಅವನಿಗೆ ಗೊತ್ತಿರಲಿಲ್ಲ, ಜನ ಇವನೊಂದಿಗೆ ಇದ್ದದ್ದಲ್ಲ, ಇವನ ಯಶಸ್ಸಿನೊಂದಿಗೆ ಇದ್ದದ್ದು. ಜನ ಕೈ ಚಾಚುವುದು ನಿಮ್ಮ ಪರಿಸ್ಥಿತಿಯೊಂದಿಗೆ ಹೊರತು ನಿಮ್ಮೊಂದಿಗಲ್ಲ. ನನ್ನ ಜನ ಏನ್ರಿ, ನನಗೆ ಎಲ್ಲಿ ಹೋದರೂ ನನಗೆ ಜನ ಇರ್ತಾರಪ್ಪ, ಎಲ್ಲಿ ಹೋದರೂ ನನಗೆ ಜೈಕಾರ ಹಾಕ್ತಾರಪ್ಪ, ಎಲ್ಲಿ ಹೋದರೂ ನನಗೆ ಜನ ಹಿಂದೆ ಹಿಂದೆ ಸುತ್ತುತ್ತಾರಪ್ಪ. ಹಣಕ್ಕೆ ಸುತ್ತುತ್ತಾರೋ ಮನುಷ್ಯ, ಹಣಕ್ಕೆ ಸುತ್ತುತ್ತಾರೆ, ಗುಣಕ್ಕಲ್ಲ. ಗುಣದಿಂದ ಯಾರು ಜನರನ್ನು ಸಂಪಾದಿಸ್ತಾನೋ ಅದು ಶಾಶ್ವತ. ಹಣ, ಅಧಿಕಾರ, ಕೀರ್ತಿ, ಈ ಸ್ವಲ್ಪ ಕಾಲದ ಯಶಸ್ಸು, ಇವುಗಳಿಗೆ ಜನ ಯಾರು ನಿಮ್ಮ ಸುತ್ತ ಇದ್ದಾರೆ, ಒಂದು ಸಮಯ ಆದಮೇಲೆ ಅವರು ಕಾಣಸಿಗುವುದಿಲ್ಲ. ಅದಕ್ಕೂ ಮೊದಲೇ ತಯಾರಾಗಿದ್ದರೆ ಮಾತ್ರ ನೀವು ಆ ಯಶಸ್ಸಿನಿಂದ ಏನೋ ಒಂದು ನೆಮ್ಮದಿ ಕಾಣ್ತೀರ. ಆನಂತರ ಯಶಸ್ಸು ಹೋದ್ಮೇಲೂ ನೀವು ನೆಮ್ಮದಿಯಾಗಿರ್ತೀರ. ಇಲ್ಲ, ಜನ ನನಗೆ ಮುತ್ತುತ್ತಾರೆ, ಜನ ನನ್ನನ್ನು ಕಂಡ್ರೆ ಅಭಿಮಾನಿಸ್ತಾರೆ, ಜನಕ್ಕೆ ನನ್ನನ್ನು ಕಂಡ್ರೆ ಪಂಚಪ್ರಾಣ. ಜನಕ್ಕೆ ನಿನ್ನನ್ನು ಕಂಡ್ರೆ ಪಂಚಪ್ರಾಣ ಅಲ್ಲಪ್ಪ, ನಿನ್ನ ಪಂಚಜೇಬಲ್ಲಿರೋ ದುಡ್ಡಿಗೋಸ್ಕರ ನಿನ್ನ ಯಶಸ್ಸು, ನಿನ್ನ ಕೀರ್ತಿ, ನಿನ್ನ ಹಣ, ನಿನ್ನ ಸಕ್ಸಸ್ ಇದೆಯಲ್ಲ, ಅದು ಜನರನ್ನು ನಿನ್ನ ಬಳಿ ಕರ್ಕೊಂಡು ಬಂದಿದೆ. ಹಾಗಾಗಿ ನಾನೇನು ಹೇಳ್ತೀನಿ, ನಾವು ಈ ಆಧ್ಯಾತ್ಮಿಕ ದಾರಿಯಲ್ಲಿರೋರು ಹಣವಂತರಿಗೆ ಮಾತ್ರ ಗೌರವ ಕೊಡುವುದನ್ನು ನಾವು ನಿಲ್ಲಿಸಬೇಕು. ಹಣವಂತರಿಗೆ ಗೌರವ ಕೊಡಬೇಕು. ಅಯ್ಯೋ, ಅವನು ಈ ಯಶಸ್ಸಾಗಿದ್ದಾನೆ, ಗೆದ್ದಿದ್ದಾನೆ ಅಂದರೆ ಅವನು ಏನೋ ಕಷ್ಟಪಟ್ಟು ಬಂದಿರ್ತಾನಲ್ಲ. ಅನ್ಯ ಮಾರ್ಗದಲ್ಲೂ ಹೋಗಿದ್ದರೆ ಅನುಭವಿಸ್ತಾರೆ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಅವನ ಯಶಸ್ಸಾಗಿರಲಿ ಅಪಯಶಸ್ಸಾಗಿರಲಿ, ಅವನು ಗೆದ್ದಿರಲಿ ಸೋತಿರಲಿ, ಅವನು ಸಕ್ಸಸ್ ಆಗಿರಲಿ ಫೇಲ್ಯೂರ್ ಆಗಿರಲಿ, ಅವನ ಹತ್ರ ದುಡ್ಡು ಇರಲಿ ಇಲ್ಲದೇ ಇರಲಿ, ವ್ಯಕ್ತಿತ್ವಗಳಿಗೆ, ಗುಣಗಳಿಗೆ ನಾವು ಬೆಲೆ ಕೊಡಬೇಕು. ಅವನು ನಮ್ಮ ಹಾಗೆ ಒಬ್ಬ ಮನುಷ್ಯ, ಯಾರಿಗೂ ಅವನು ಅನ್ಯಾಯ ಮಾಡಿಲ್ಲ. ಹೌದು, ಅವನ ಹತ್ರ ಹಣ ಇಲ್ಲದೆ ಇರ್ಬೋದು, ಸರ್ ಒಳ್ಳೆ ಮನುಷ್ಯ ಸರ್, ನಮಸ್ಕಾರ ಅಂದರೆ ತಲೆಬಾಗಿ ಮತ್ತೆ ಅವನು ನಮಸ್ಕಾರ ಮಾಡ್ತಾನೆ ಸರ್. ಅವನ ಹತ್ರ ಹಣ ಇಲ್ಲ, ಅವನ ಹತ್ರ ಯಶಸ್ಸಿಲ್ಲ, ಅಥವಾ ಅವನ ಹತ್ರ ಸಕ್ಸಸ್ ಇಲ್ಲ, ಅಥವಾ ಅವನ ಹತ್ರ ಯಾವುದೇ ಕೀರ್ತಿ ಫೇಮ್ ಇಲ್ಲ, ಅಥವಾ ಯಾವುದೇ ರೀತಿಯ ಅವನ ಹತ್ರ ವೈಭೋಗದ ಜೀವನವಿಲ್ಲ. ಅದಾಗಿಯೂ ನೀವು ಅವನಿಗೆ ಗೌರವ ಕೊಡಿ. ಗೌರವ ವ್ಯಕ್ತಿತ್ವದಿಂದ ನಿರ್ಮಾಣವಾಗಬೇಕು. ಗೌರವವನ್ನು ಒಬ್ಬ ಗುಣದಿಂದ ನಾವು ಕೊಡಬೇಕೆ ಹೊರತು ಹಣವಂತರನ್ನು ಕರೆಸಿಬಿಟ್ಟು ಹಣವಂತರನ್ನು ನೀವು ಇವರು ನನ್ನ ಜೊತೆ ಇದ್ದರೆ ನನ್ನ ಬದುಕು ಚೆನ್ನಾಗಿ ಆಗಿಬಿಡುತ್ತೆ. ಯಾವ ಹಣವಂತನೂ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿಲ್ಲ. ಅವನು ಉದ್ಧಾರ ಆಗಿ ಅದನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಅವನಿಗೆ ಜೀವನ ಸಾಕಾಗಿ ಹೋಗುತ್ತೆ, ನಿಮ್ಮನ್ನೇನು ನೋಡ್ತಾನೆ. ಗೌರವ ಕೊಡಿ. ಯಾರೋ ಒಬ್ಬ ಗೆದ್ದಿರೋನು ಬಂದ, ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್, ಅಷ್ಟೇ. ಅವನ ಹಿಂದೆ ಸುತ್ತೋದು, ಅವನು ಮುಂದೆ ಯಾರೋ ಒಬ್ಬ ಯಶಸ್ಸಲ್ಲದ ಫೇಲ್ಯೂರ್ ಆಗಿರೋ ಒಬ್ಬ ವ್ಯಕ್ತಿಯನ್ನು ಕಡೆಗಣಿಸೋದು, ಇದೆಲ್ಲ ಮಾಡಬಾರ್ದು. ಯಾಕಂದರೆ ಹಣವಂತನ ಹಿಂದೆ, ಗೆದ್ದವನ ಹಿಂದೆ, ಒಬ್ಬ ರಾಜಕೀಯ ವ್ಯಕ್ತಿ ಹಿಂದೆ, ಒಬ್ಬ ಸಿನಿಮಾ ನಟನ ಹಿಂದೆ ಹಿಂಗೆ ಓಡಾಡೋದು ಮಾತ್ರಕ್ಕೆ ನಮ್ಮ ಜೀವನ ಯಶಸ್ಸಾಗಲ್ಲ. ಯಾರನ್ನೂ ಎತ್ತರದಲ್ಲಿ ಕೂರಿಸ್ಲಿಕ್ಕೆ ಇನ್ಯಾರನ್ನು ಕಾಲ್ಕಸವಾಗಿ ನೋಡಬಾರ್ದು. ಆಯಿತು, ನಿಮಗೆ ಅಭಿಮಾನ ಇತ್ತ, ಗೌರವಿಸಿ ಪ್ರೀತಿಸಿ, ಸರಿ ಆಯಿತು.
ಅಷ್ಟೇ ಗೌರವ, ಅಷ್ಟೇ ಪ್ರೀತಿ, ಅಷ್ಟೇ ಮರ್ಯಾದೆಯನ್ನು ಒಬ್ಬ ಫೇಲ್ಯೂರ್ ವ್ಯಕ್ತಿಗೂ ಗುಣ ನೋಡಿ. ಹಣಕ್ಕೆ ದಾಸರಾಗುವುದು ಅಥವಾ ಹಣವಂತನ ಹಿಂದೆ ಹೋದಾಗ ಅವರು ನಮ್ಮ ಬದುಕಿಗೆ ಏನನ್ನೂ ನೀಡುವುದಿಲ್ಲ. ಅಲ್ಲ, ನೀಡಬೇಕು ಅಂತಲೂ ಅಲ್ಲ, ನನಗೆ ಕುಬೇರ ಬೇರೆ ಅಲ್ಲ ಕುಚೇಲ ಬೇರೆ ಅಲ್ಲ ಅನ್ನೋಂಗೆ ಬದುಕಬೇಕು ನಾವು. ಹಾಗೆ ನೋಡಿದ್ರೆ ಕುಚೇಲನಿಗೆ ಕೃಷ್ಣ ಪರಮ ಆಪ್ತ. ಭಗವಂತ ಕುಚೇಲನನ್ನು ಇಷ್ಟಪಡ್ತಾನೆ. ಅರಮನೆಯೋ ಗುಡಿಸಲೋ ಅದರ ಒಳಗಿರುವ ಮನುಷ್ಯರ ಅಂತರಂಗದ ಸದ್ಗುಣಗಳು ಮಾತ್ರ ನಮಗೆ ಪ್ರಿಯವಾಗಬೇಕೇ ಹೊರತು ಅರಮನೆಯಾದರೂ ಗುಡಿಸಲಾದರೂ ನಮಗೆ ಅದರಿಂದ ಏನೂ ಆಗಬೇಕಾದ್ದಿಲ್ಲ ಅನ್ನೋ ಭಾವನೆಯಲ್ಲಿ ನಾವು ಬದುಕಬೇಕು. ಮಕ್ಕಳಿಗೂ ನಾವು ಅದನ್ನೇ ಹೇಳಿಕೊಡ್ಬೇಕು. ನೋಡಪ್ಪ, ಹೊರಗಡೆ ಹೋದಾಗ ನೀನಿವತ್ತು ಗೆದ್ದಿರ್ಬೋದು, ಜನ ನಿನಗೆ ಗೌರವ ಕೊಡ್ಬೋದು, ನಾಳೆ ಇದೇ ಗೆಲುವು ನಿನ್ನ ಬಳಿ ಇರುತ್ತೆ ಅಂತ ಏನಿಲ್ಲ. ನಾಳೆ ನೀನು ಬರಗೈ ಆಗ್ಬೋದು, ಎಲ್ಲವನ್ನು ಕಳ್ಕೊಳ್ಬೋದು. ಇವತ್ತು ನಿನಗೆ ಏನೋ ಗೆದ್ದಿದ್ದೀಯಾ, ದುಡ್ಡು ಮಾಡಿದ್ದೀಯಾ, ಹೆಸರು ಮಾಡಿದ್ದೀಯಾ, ಅಥವಾ ಏನೋ ನೀನು ಒಂದಷ್ಟು ಬೆಳೆದು ನಿಂತಿದ್ದೀಯಾ ಅನ್ನೋ ಕಾರಣಕ್ಕೆ ಜನ ನಿನಗೆ ಗೌರವ ಕೊಡ್ತಾರೆ, ಮರ್ಯಾದೆ ಕೊಡ್ತಾವ್ರಲ್ಲಪ್ಪ. ಏನಕ್ಕೆ ನಿನಗೆ ಮರ್ಯಾದೆ ಕೊಡ್ತಾವ್ರೆ ಅಂತ ಮೊದಲು ಕಂಡಿಡ್ಕೊ. ನನ್ನ ಹಣಕ್ಕೋ, ನನ್ನ ಯಶಸ್ಸಿಗೋ, ಅಥವಾ ನನ್ನ ಗುಣದಿಂದಲೋ. ಒಂದು ವೇಳೆ ನಿನ್ನ ಗುಣಕ್ಕೆ ಅವರು ಮರ್ಯಾದೆ ಕೊಡ್ತಾವ್ರ, ಅದು ಶಾಶ್ವತ. ಆದರೆ ನಿನ್ನ ಯಶಸ್ಸು, ನಿನ್ನ ಕೀರ್ತಿ, ನಿನ್ನ ಹಣ, ನಿನ್ನ ಮನೆ, ಕಾರು, ಬಂಗ್ಲೆ, ಇದಕ್ಕೆ ಗೌರವ ಕೊಡ್ತಾವ್ರ, ನೆನಪಿಟ್ಕೋ, ಇದೆಲ್ಲ ಒಂದಿವ್ಸ ಕಿತ್ಕೊಂಡು ಹೋಗುತ್ತೆ. ಆ ಭೋಗ ಸಿರಿವಂತಿಕೆಯ ಜೊತೆ ನಿನಗಿರೋ ಗೌರವವೂ ಕಿತ್ಕೊಂಡು ಹೋಗುತ್ತೆ. ಹಾಗಾಗಿ ಮಗನೇ, ನೀನು ಹಣ, ಆಸ್ತಿ, ಅಂತಸ್ತು, ಅವನ ಮೈ ಮೇಲಿರೋ ಒಡವೆ, ಕಾರು, ಬಂಗ್ಲೆ ಇದು ಯಾವುದೂ ನೋಡಬೇಡ. ಎಂಥ ಕಡು ಬಡವ ಬಂದರೂ ಕೂಡ ಅವನಿಗೆ ತಲೆಬಾಗಿ ನಮಸ್ಕಾರ ಮಾಡು. ಯಾಕಂದರೆ ಅವನ ಹೃದಯದಲ್ಲೂ ಕೂಡ ಭಗವಂತ ಇದ್ದಾನೆ. ಅವನ ಆತ್ಮದ ರೂಪದಲ್ಲಿ ಪ್ರತಿಯೊಬ್ಬನ ದೇಹದಲ್ಲೂ ಆತ್ಮ ಸಾಕ್ಷಿಯಾಗಿ, ಆತ್ಮರೂಪಿಯಾಗಿ ದೇವರಿದ್ದಾನೆ. ಆ ದೇವರಿಗೆ ನಮಸ್ಕಾರವೇ ಹೊರತು ಇವತ್ತಿದ್ದು ನಾಳೆ ಮಣ್ಣು ಸೇರೋ ಆ ದೇಹದ ಮೇಲೆ ಚಿನ್ನ ಇದ್ರೇನು, ಕಡಗ ಇದ್ರೇನು, ಬಂಗಾರ ಇದ್ರೇನು, ಮಣ್ಣು ಮಸಿ ಏನಾದರೂ ಇರಲಿ, ನನ್ನ ಗೌರವ ಅವನ ದೇಹಕ್ಕೋ, ಬಣ್ಣಕ್ಕೋ, ರೂಪಕ್ಕೋ, ಅವನ ಮೈ ಮೇಲಿರೋ ಚಿನ್ನಕ್ಕೋ ಅಲ್ಲ, ಅವನ ಒಳಗಿರುವ ಆತ್ಮಸ್ವರೂಪಿಯಾದ ಭಗವಂತನಿಗೆ. ಅಂದರೆ ಈ ದೃಷ್ಟಿಕೋನವನ್ನು ನಾವು ಮಕ್ಕಳಿಗೆ ಕಲಿಸಿಬಿಟ್ರೆ ಎಲ್ಲೂ ಹೋದರೂ ಅವ್ರ ಮಾತು ಶುದ್ಧವಾಗಿರ್ತವೆ, ಅವರ ನಡೆನುಡಿಯಿಂದ ಅವರೆಲ್ಲೂ ಹೋದರೂ ಬದುಕೊಳ್ತಾರೆ. ಹಾಗಾಗಿ ನಮ್ಮ ಜೇಬಲ್ಲಿ ಇವತ್ತು ಹಣ ಇರ್ಬೋದು, ನಮ್ಮ ಮನೆ ಇವತ್ತು ದೊಡ್ಡದಿರ್ಬೋದು, ನಮ್ಮ ಹತ್ರ ಕಾರ್ ಇರ್ಬೋದು, ನಮಗೊಂದಷ್ಟು ಜನ ಬೆಂಬಲ ಇರ್ಬೋದು, ಅಥವಾ ಏನೇ ಇರ್ಬೋದು, ಒಬ್ಬರಿಗೆ ತಲೆಬಾಗಿ ನಮಿಸದಷ್ಟು ಅಹಂಕಾರ ಬರಬಾರ್ದು. ಶಾಶ್ವತವಲ್ಲ, ಯಾವುದೂ ಶಾಶ್ವತವಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಇದನ್ನು, ಅಲ್ವಾ? ಸೊ ನೀವು ಎತ್ತರಕ್ಕೆ ಇರಬೇಕಂದ್ರೆ ಮೊದಲು ಬಾಗೋದನ್ನು ಕಲಿಬೇಕು. ಯಾರು ಬಾಗದಾರೋ ಅವನು ಎತ್ತರಕ್ಕೆ ಇರ್ತಾನೆ, ಅಲ್ವಾ? ಯಾವುದೇ ಮರ ಮೇಲಕ್ಕೆ ಬೆಳೆಯೋಕ್ಕಿಂತ ಮುಂಚೆ ಆಳವಾಗಿ ಬೇರು ಬಿಡಬೇಕು. ಅಂದರೆ ಕೆಳಮುಖವಾಗಿ ಹೆಚ್ಚು ಬೆಳೆದಷ್ಟು ಅದು ಮೇಲಕ್ಕೂ ಹೆಚ್ಚು ಬೆಳೆಯುತ್ತೆ, ಗಟ್ಟಿಯಾಗಿ ನಿಲ್ಲುತ್ತೆ. ಕೆಳಮುಖವಾಗಿ ಬಾಗದ ಮರ ಬೀಗುವುದು ಹೇಗೆ? ಬೀಗಬೇಕು ಅಂದರೆ ಗೆಲ್ಲಬೇಕು, ಎತ್ತರಕ್ಕೆ ಏರಬೇಕು ಅಂದರೆ ಮೊದಲು ಬಾಗಬೇಕು. ಬಾಗೋದಿಲ್ಲ, ನಾನು ಬೀಗ್ತೀನಿ ಅಂದರೆ ಆ ಬೀಗು 3 ತಿಂಗಳ ನಂತರ ಬಿದ್ದು ಹೋಗ್ಬಿಡುತ್ತೆ. ಮಕ್ಕಳಿಗೆ ನಾವು ಅದನ್ನು ಹೇಳ್ಕೊಡ್ತಾ ಹೋಗಬೇಕು. ಆಗಲಿ, ಒಳ್ಳೆಯದಾಗಲಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೊದಲನೇ ಕರೆಯನ್ನು ಸ್ವೀಕಾರ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಲೈಕ್ ಕೊಡಿ.